ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೆ ಡಿಬೆಂಚರ್ ಪಾಠದಲ್ಲಿ ಅಂಡರ್ ರೈಟಿಂಗ್ಸ್ನ ಮತ್ತೊಂದು ಪ್ರಾಬ್ಲಮನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಪ್ರಾಬ್ಲಮ್ ನಾವು ಅಪ್ಲೋಡ್ ಮಾಡಿದ್ವಿ. ಯಾರಾದರೂ ನೋಡಿದ್ದಿಲ್ಲ ಅಂದರೆ ನೋಡ್ಕೊಳ್ಳಿ. ಅದನ್ನು ಸ್ವಲ್ಪ ಅಡ್ವಾನ್ಸ್ಡ್ ಪ್ರಾಬ್ಲಮ್ ಇದೆ ಅಷ್ಟೇ. ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಒಂದು ಐಟಮ್ನು. ಅದು ಐಟಮ್ ಏನು ಆ್ಯಡ್ ಆಗುತ್ತೆ ಅಂತ ಈ ಕ್ವಶನಲ್ಲಿ ನೋಡಿಕೊಳ್ಳೋಣ. ಬನ್ನಿ, ಮೊದಲು ಕ್ವಶನ್ ನೋಡೋಣ. ಬನ್ನಿ. ಮಾಲ್ಟೇಸ್ ಆ್ಯಂಡ್ ಕಂಪ್ನಿ ಲಿಮಿಟೆಡ್ issued 1,60,000 shares of rupees 10 each, of which the shares were underwritten by Anusha and Arpita was as under. Anusha 80,000 shares, Arpita 80,000 shares. The public subscribed 1,28,000 shares, which included market applications as follows. Anusha 80,000 shares, Arpita 80,000 shares. Determine the ಇದು 28,000 ಶೇರ್ಸು. 28,000 ಶೇರ್ಸು. ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಇಲ್ಲಿ ಏನು ಮಾಲ್ಟೇಸ್ ಆ್ಯಂಡ್ ಕಂಪ್ನಿ ಲಿಮಿಟೆಡ್ ಇಶ್ಯೂಡ್ 1,60,000 ಶೇರ್ಸ್. 1,60,000 ಶೇರ್ಸನ್ನು ಇಶ್ಯೂ ಮಾಡಿದೆ. ಎಷ್ಟು ರೂಪಾಯಿಗೆ? ₹10. ಅದರಲ್ಲಿ ಅನುಷಾ ಮತ್ತು ಅರ್ಪಿತಾ ಏನು ಮಾಡ್ತಾರೆ? 80,000 ಶೇರ್ಸ್ನ ಅಂಡರ್ ರೈಟ್ ಮಾಡ್ಕೋತಾರೆ. ಅಂಡರ್ ರೈಟ್ ಮಾಡ್ಕೊಂಡಿದ್ರು. ಪಬ್ಲಿಕ್ ವಾಸ್ ಸಬ್ಸ್ಕ್ರೈಬ್ಡ್ 1,28,000 ಶೇರ್ಸನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ಪಬ್ಲಿಕ್ ತಗೊಂಡಿದ್ರಲ್ಲಿ 80,000 ಶೇರ್ಸು ಅನುಷಾ ಅವ್ರ ಹತ್ರ ಇದ್ರೆ, ಈ ಅರ್ಪಿತಾ ಅವರು ಅಂಡರ್ ರೈಟ್ ಮಾರ್ಕೆಟ್ ಮಾಡಿದ್ದು 28,000 ಆಗಿರುತ್ತೆ. ಇದ್ರ ಮೇಲೆ ನಾವು ಈಗ ಯಾರ್ಯಾರಿಗೆ ಎಷ್ಟೆಷ್ಟು ಲಯಬಿಲಿಟಿ ಕೊಡ್ಬೇಕಂತ ನೋಡ್ಕೋಬೇಕು. ಮೊದಲಿಗೆ ನಾವು ಲಾಸ್ಟ್ ಪ್ರಾಬ್ಲಮ್ ಮಾಡಿದಾಗೆ ಮೊದಲು ಅನ್ಮಾರ್ಕೆಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಅನ್ಮಾರ್ಕೆಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಕೆ ನಾವೇನು ಮಾಡಬೇಕು? ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಫ್ರಮ್ ಪಬ್ಲಿಕ್. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟಿದೆ? ಇಲ್ಲಿ 1,28,000 ಇದೆ. 1,28,000 ಇದರಲ್ಲಿ ಏನು ಮಾಡ್ಬೇಕಂದ್ರೆ ಮಾರ್ಕೆಟ್ ಅಪ್ಲಿಕೇಶನ್ನ ಮೈನಸ್ ಮಾಡಬೇಕು. ಮಾರ್ಕೆಟ್ ಅಪ್ಲಿಕೇಶನ್ ಯಾವುದಿಲ್ಲಿ? ಅನುಷಾ ಮತ್ತು ಅರ್ಪಿತದ್ದು ತೆಳಗಡೆ ಇರೋದು 80,000 ಪ್ಲಸ್ 28,000 ಇವು ಎರಡನ್ನು ಆ್ಯಡ್ ಮಾಡಬೇಕು. ಎರಡನ್ನು ಆ್ಯಡ್ ಮಾಡಿದ್ರೆ 1,08,000 ಬರುತ್ತೆ. ಈ 1,08,000 1,28,000 1,08,000 ಮೈನಸ್ ಮಾಡಬೇಕು. ಅವಾಗ ಎಷ್ಟು ಉಳಿಯುತ್ತೆ? 20,000 ಉಳಿಯುತ್ತೆ. ಆ 20,000 ಏನಿದೆಯಲ್ಲ ಅದು ಅನ್ಮಾರ್ಕೆಡ್ ಅಪ್ಲಿಕೇಶನ್ ಆಗುತ್ತೆ. ಇದು ಅನ್ಮಾರ್ಕೆಡ್ ಅಪ್ಲಿಕೇಶನ್ನ ಮುಂದೆ ಯೂಸ್ ಆಗುತ್ತೆ. ಇಲ್ಲಿಗೆ ಏನು ಮಾಡಬೇಕು? ಮೊದಲು ಅನ್ಮಾರ್ಕೆಡ್ ಅಪ್ಲಿಕೇಶನ್ ಎಷ್ಟು ಕಂಡಿದ್ದಾವೆ ಅಂತ ನೋಡಬೇಕು. ಯಾಕಂದ್ರೆ ಮಾರ್ಕೆಟ್ ಅಪ್ಲಿಕೇಶನ್ ಅವ್ರು ಕೊಟ್ಟಿರ್ತಾರೆ, ನಾವು ಅನ್ಮಾರ್ಕೆಟ್ ಎಷ್ಟು ಇದಾವೆ ಅಂತ ಕಂಡುಹಿಡ್ಕೊಂತೀವಿ. ಈಗ ಡೈರೆಕ್ಟ್ ಆಗಿ ನಾವು ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲಿಗೆ ಪರ್ಟಿಕ್ಯುಲರ್ಸು ಅನುಷಾ ಅಕೌಂಟು, ಅರ್ಪಿತಾ ಅಕೌಂಟು, ಲಾಸ್ಟ್ ಟೋಟಲ್ ಅಮೌಂಟ್. ಗ್ರಾಸ್ ಲಯಬಿಲಿಟಿ ಎಷ್ಟಿದೆ ನಮ್ಮದು? ಗ್ರಾಸ್ ಲಯಬಿಲಿಟಿ 1,60,000 ಇದೆ. 1,60,000 ಇಡಬೇಕು. ಅನುಷಾಗೆ ಎಷ್ಟಿದೆ? 80,000 ಇದೆ. ಅನುಷಾಗೆ 80,000 ಇಟ್ಟು, ಅರ್ಪಿತಾಗೆ ಎಷ್ಟಿದೆ? ಅರ್ಪಿತಂದು 80,000 ಇದೆ. ಅರ್ಪಿತಾಗೆ 80,000, ಟೋಟಲ್ 1,60,000. ಅನ್ಮಾರ್ಕೆಡ್ ಅಪ್ಲಿಕೇಶನ್ ಇದೆ ಎಷ್ಟಿದೆ? 20,000 ಇದೆ. ಈ 20,000ನ ನಾವು ಯಾವ್ದ್ರಲ್ಲಿ ಮಾಡ್ಬೇಕಂದ್ರೆ ಗ್ರಾಸ್ ಲಯಬಿಲಿಟಿ ರೇಷಿಯೋನಲ್ಲಿ ಮಾಡಬೇಕು. ಈಗ ಗ್ರಾಸ್ ಲಯಬಿಲಿಟಿ ರೇಷಿಯೋ ಎಷ್ಟು ಬರುತ್ತೆ ಅಂದರೆ 1:1 ಬರುತ್ತೆ. ಯಾಕಂದ್ರೆ ಇಲ್ಲಿ 4 zeros ಹೋಯ್ತು, ಇಲ್ಲಿ 4 zeros ಹೋಯ್ತು. 8 1s 8 1s 1:1 ಉಳಿಯಿತು ನಮಗೆ. ಅದಕ್ಕೆ 1:1 ನಮ್ದು ರೇಷಿಯೋ ಆಯಿತು. ಆ ರೇಷಿಯೋನ ನಾವು ಎಲ್ಲಿ ಯೂಸ್ ಮಾಡ್ಕೋತೀವಿ ಅಂದರೆ ಅನ್ಮಾರ್ಕೆಡ್ ಅಪ್ಲಿಕೇಶನ್ಸ್ನ ಅಲೋಕೇಟ್ ಮಾಡೋಲ್ಲಿ ಯೂಸ್ ಮಾಡ್ಕೋತೀವಿ. 20,000 ಇದೆ. ಈ 20,000 ಅನುಷಾ ಅರ್ಪಿತಾ ಕೊಡ್ಬೇಕಂದ್ರೆ ನಮಗೂ 10,000 ಕೊಡಬೇಕು. ಈ 10,000 ಕೊಟ್ರೆ ನಮಗೆ ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ? 17,000 ಉಳಿಯುತ್ತೆ. ಟೋಟಲ್ ಎಷ್ಟಾಯ್ತು? 1,40,000 ಆಯ್ತು. ಈ 1,40,000 ಉಳಿದಾಗ ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಮಾರ್ಕೆಟ್ ಅಪ್ಲಿಕೇಶನ್ನ ಮೈನಸ್ ಮಾಡ್ಕೋಬೇಕು. ಆ ಮಾರ್ಕೆಟ್ ಅಪ್ಲಿಕೇಶನ್ ಎಷ್ಟೆಷ್ಟು? 80,000 ಮತ್ತೆ 28,000 ಇದೆ. ಲೆಸ್ ಮಾರ್ಕೆಟ್ ಅಪ್ಲಿಕೇಶನ್ ಅಂತ ಬರೆದು 80,000 ಅನುಷಾ ಕೊಟ್ಟು 28,000 ಅರ್ಪಿತಾ ಕೊಡಬೇಕು. ಅರ್ಪಿತನ ಹತ್ರ ಹಾಕಬೇಕು. ಟೋಟಲ್ ಎಷ್ಟಾಗುತ್ತೆ? 1,08,000 ಆಗುತ್ತೆ. ಇಲ್ಲಿ ಏನಾಗುತ್ತೆ? -10,000 ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಪ್ಲಿಕೇಶನ್ ಜಾಸ್ತಿ ಇದಾವೆ, ಮೇಲ್ಗಡೆ ಕಮ್ಮಿ ಇದೆ. ಇಲ್ಲಿ ಏನಾಗುತ್ತೆ? 42,000 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ? 32,000. ಕ್ಯಾಲ್ಕುಲೇಟ್ ಮಾಡಿದ್ರೆ ಕರೆಕ್ಟ್ ಬರುತ್ತೆ.
42 10,000 ಮೈನಸ್ ಮಾಡಿದ್ರೆ 32,000 ಬರುತ್ತೆ. ಈಗ ಏನ್ ಮಾಡಬೇಕು, ಈಗ ಅನುಷಾಗೆ ಮೈನಸ್ ಅಲ್ಲಿ ಬಂತು, ನಾವು ಮೈನಸ್ ಅಲ್ಲಿ ಮಾಡೋಕ್ ಬರಲ್ಲ. ಅಸಲವಾಗಿ ಏನ್ ಮಾಡ್ತೀವಿ ನಾವು, ಅರ್ಪಿತಾ ಹತ್ರ 42,000 ಇದೆಯಲ್ಲ, ನಾವ್ ಏನ್ ಮಾಡ್ತೀವಿ, ಅರ್ಪಿತಾ ಇಂದ ಅನುಷಾಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ, 10,000 ಟ್ರಾನ್ಸ್ಫರ್ ಮಾಡ್ತೀವಿ. 10,000 ಟ್ರಾನ್ಸ್ಫರ್ ಮಾಡಿದ್ರೆ ಅದೇನಾಗುತ್ತೆ, 10,000 ಟ್ರಾನ್ಸ್ಫರ್ ಮಾಡಿದ್ರೆ ಇವ್ರ ಹತ್ರ 10,000 ಜಾಸ್ತಿ ಆದಾಗ ಆಯ್ತು. ಆ ಸಲುವಾಗಿ 10,000 ಈ ಕಡೆ ಟ್ರಾನ್ಸ್ಫರ್ ಮಾಡಿರ್ತೀವಲ್ವಾ, ಅದ್ರ ಸಲುವಾಗಿ ಅರ್ಪಿತಾಗೆ 10,000 ಮೈನಸ್ ಮಾಡಬೇಕು. ಈ ಕಡೆ ಏನಾಗುತ್ತೆ, ಪ್ಲಸ್ ಮೈನಸ್ ಮೈನಸ್ ಆಗಿ ಡ್ಯಾಶ್ ನಿಲ್ ಅಂತ ಹಾಕ್ಬೇಕು. ಅದಕ್ಕೆ ನಾವು ಇಲ್ಲಿ ಏನ್ ಬರಬೇಕು ಹಿಂದ್ಗಡೆ ಅಂದ್ರೆ, ಸರ್ಪ್ಲಸ್ ಅಪ್ಲಿಕೇಶನ್ ಆಫ್ ಅನುಷಾ ಟ್ರಾನ್ಸ್ಫರ್ ಟು ಅರ್ಪಿತಾ. ಏನ್ ಮಾಡ್ತೀವಿ, ಸರ್ಪ್ಲಸ್ ಇರ್ತಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡಿರ್ತೀವಿ ಅಂತ ಬರೀಬೇಕು. ಈಗ 10,000 ಮೈನಸ್ ಇರುತ್ತಲ್ಲ, 10,000 ಮೈನಸ್ ಪ್ಲಸ್ ಹಾಕಿದ್ರೆ ನಿಲ್ಲಾಗ್ಬಿಡುತ್ತೆ, ಏನು ಬರಲ್ಲ, ಅನುಷಾಗೆ ಏನು ಬರಲ್ಲ. ಅದಾಗಿ ಅರ್ಪಿತಾಗೆ ಎಷ್ಟು ಬರುತ್ತೆ, 32,000 ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ, 32,000 ಆಗುತ್ತೆ. ಇದು ಕೂಡ 5 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಬಹಳ ಇಂಪಾರ್ಟೆಂಟ್ ಕ್ವಶನ್, ಹಾಗೂ ಬಹಳ ಈಸಿನೂ ಇದೆ, ಈಸಿಯಾಗಿ ಸ್ಕೋರ್ ಮಾಡಬಹುದು. ಈ ತರ ಕ್ವಶನ್ ಎಕ್ಸಾಮ್ ನಲ್ಲಿ ಬಂದೇ ಬರ್ತವೆ. ಇನ್ನು ಈ ತರನೇ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ಕೊಳ್ಳೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದ್ರ ತರ ಅಡ್ವಾನ್ಸ್ ಲೆಕ್ಕಗಳನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.